ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಸಾಂಬಾರನ್ನ. ಒಳಗೆ ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದಾಗ್ಲಿಂದ ಕೈಗೆ ಸಿಕ್ತಿಲ್ಲ. ಯಾವಾಗ ನೀನು ನನ್ನಂಗೆ ಮಾಡೋದ ಅಂತ. ಈರುಳ್ಳಿ ಒಗ್ಗರಣೆಗೆ, ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ರುಬ್ಬೋದು. ಹಸಿ ಸ್ಮೆಲ್ ಹೋಗಿದೆ. ಈಗ ನೀರನ್ನ ಹಾಕ್ಕೊತಾ ಇದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ರೆಡಿ ಆಗಿದ್ದೀನಿ, ಯಾಕೆಂದರೆ ಈಚೆ ಹೋಗಬೇಕು. ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ರಮ್ಯಾ ನನ್ನ ಬೆಸ್ಟಿ ಕ್ಲೋಸ್ ಫ್ರೆಂಡ್. ಸೊ ಹಾಗಾಗಿ ಅವಳು ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಬರ್ತೀನಿ ಅಂತ ಹೇಳಿದ್ದಾಳೆ. ನಾನು ರೆಡಿಯಾಗಿದ್ದೀನಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ, ಹೋಗಬೇಕು. ಅವಳು 5:30ಗೆ ಸಿಗ್ತೀನಿ ಅಂತ ಹೇಳಿದ್ದಾಳೆ. ನಾನು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಆಗುತ್ತೆ 5:30. ಟೈಮ್ ಆಗಿಬಿಟ್ಟಿದೆ ಗೈಸ್. ಅವಾಗಿಂದ ಫ್ರೆಂಡ್ ಜೊತೆ ಭಾಷಣ ಹೊಡ್ಕೊಂಡು ಕೂತಿದ್ದೆ. ಈಚೆ ಚಳಿ ಇದೆ, ಸೊ ಹಾಗಾಗಿ ಈ ಜಾಕೆಟ್ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬ್ಯಾಂಗ್ಳೂರು ವೆದರ್ ಇವತ್ತು ಹೇಗಿದೆ ಅಂತ ಅಂದರೆ ಫುಲ್ ಚಳಿ ಚಳಿ ಚಳಿ, ಫುಲ್ ಮೋಡ ಬೇರೆ ಮುಚ್ಕೊಂಡಿದೆ. ರೆಡಿ ಆದೆ ನಾನು. ಈಗ ಹೊರಡೋಣ. ಇಲ್ಲಿಂದ ಹೋಗೋದಕ್ಕೆ ಬೇಕು ಟೈಮು. ಡೋರ್ ಲಾಕ್ ಮಾಡಿಕೊಂಡು ಹೋಗಬೇಕು. ಲೈಟ್ ಆನ್ ಮಾಡಿರ್ತಿರ್ತೀನಿ, ಬಿಕಾಸ್ ನಾನು ಬರೋದು ಹೇಗಿದ್ದರೂ ಲೇಟ್ ಆಗುತ್ತೆ ಅಂದ್ಬಿಟ್ಟು. ನೋಡಿ ಗೈಸ್, ಈಚೆ ವೆದರ್ ಹೇಗಿದೆ ಅಂತ. ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಡೋರ್ ಲಾಕ್ ಮಾಡಿಕೊಂಡು ಹೊರಡೋಣ. ಹೊರಟಿದ್ದೀನಿ. ವಿಡಿಯೋ ಕ್ಲಾರಿಟಿ ಅಷ್ಟಿಲ್ಲ, ಏಕೆಂದರೆ ಫುಲ್ ಮೋಡ ಮುಚ್ಕೊಂಡಿದೆ. ಟೈಮ್ ಬೇರೆ ಆಗಿದೆ. ಬಟ್ ಅವ್ಳಿಗಿನ್ನ ಮುಂಚೆ ನಾನೇ ಹೋಗಿರ್ತೀನಿ. ಅವಳು ಮುಗಿಸ್ಕೊಂಡು ಅಲ್ಲಿಂದ ಬರೋ ಅಷ್ಟರಲ್ಲಿ ಈ ಕಡೆ ಬಾ. ಹಾಯ್ ಹೋಗ್ಲಿ, ಹಾಯ್ ಮಾಡು. ತುಂಬ ದಿನ ಆಯಿತು ನನ್ನ ಕಾಗಲ್ ಕಡೆ ಸಾಯು. ಆಲ್ಮೋಸ್ಟ್ 10 ನಿಮಿಷ ವೆಯ್ಟ್ ಮಾಡಿಸೋಳೆ. ಯಾಕೋ ನಾಚಿಕೊಂತವಳೆ, ಗೊತ್ತಿಲ್ಲ ಯಾಕೆ ಅಂದ್ಬಿಟ್ಟು. ತುಂಬ ದಿನ ಆದಮೇಲೆ ವಿಡಿಯೋದಲ್ಲಿ ಕಾಣಿಸ್ಕೊಂತಾಳಲ್ಲ ಬಾರೇ, ಹಾಗಾಗಿ ನಾಚಿಕೊಂತವಳೆ. ಏನಿದು? ಮೊಸರುಡೆ, ತೈರೊಡೆ ಅಂತಾರಲ್ಲ ಕನ್ನಡದಲ್ಲಿ, ಮೊಸರುಡೆ ಅಂತಾರೆ. ಚೆನ್ನಾಗಿತ್ತಾ? ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಏನಾಯಿತು? ಮತ್ತು ಇದು ನಿನ್ನ ಫೇವ್ರೇಟು? ನಾನೀಗೇನೂ ತಿಂತಿಲ್ಲ. ನಿಮ್ಮ ಹಸ್ಬೆಂಡ್ ನೋಡ್ತಾರೆ ಅಂತ ಲವ್ ಮಾಡ್ತಿದ್ಯಾ? ನಾನು ನಿಜ ತಿಂತಿಲ್ಲಪ್ಪ. ನನ್ನ ಆಸೆ ಹೆಂಗೆ ಗೊತ್ತಾ, ನೀನು ನನ್ನಂಗೆ ಮಾಡೋದ ಅಂತ. ಚೆನ್ನಾಗಿದೆ, ನನಗೇನು ಅಷ್ಟು ಇಷ್ಟ ಆಗಿದೆ. ನೀನೇ ತಾನೇ ಫೇವ್ರೇಟ್ ಅಂತ ಹೇಳಿದ್ದು. ಚೆನ್ನಾಗಿರುತ್ತೆ. ಫೇವ್ರೇಟ್ ಅಂತ ಯಾವಾಗ ಹೇಳಿದೆ? ಚೆನ್ನಾಗಿರುತ್ತೆ, ಟ್ರೈ ಮಾಡುವಂತೆ. ಬಿಸಿ ಇದೆ. ಚೆನ್ನಾಗಿ ಸುಂಕದಕಟ್ಟೆ ಮಾರ್ಕೆಟಲ್ಲಿ ಈ ಥರ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಬಾಯ್ ಬಾಯ್. ಮತ್ತೆ ನನ್ನ ಇನ್ನೊಬ್ಬಟಿ ಗೊತ್ತಿಲ್ಲ, ಯಾವಾಗ ಹೇಳ್ತೀವಿ ಅವಾಗ ನಾನು ಹೇಳ್ಬೇಕಾ? ಗೈಸ್, ಇವಳು ಫುಲ್ ಬಿಸಿ ಆಗ್ಬಿಟ್ಟವಳೆ. ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದಾಗ್ಲಿಂದ ಕೈಗೆ ಸಿಕ್ತಿಲ್ಲ. ಯಾವಾಗ ಸಿಗ್ತೀಯಾ ಅಂತ ತುಂಬ ಸಲ ಕೇಳಿ 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 ಇವತ್ತು ಸಿಕ್ಕಿರೋದು. ಅದು ಇಲ್ಲ, ಸಿಕ್ಕೇ ಇಲ್ಲ. ನಿಜ ಗೈಸ್, ಸಿಕ್ಕಿಲ್ಲ. ಸುಳ್ಳು ಹೇಳ್ತಾಳೆ. ನಿಜ. ಈಗ ಬಂದೇ ಇಲ್ಲ ನಾನು. ಅವಾಗ ಬಂದು ಒಂದು 5 ನಿಮಿಷ ಮುಖ ತೋರಿಸ್ಬಿಟ್ಟು ಹೋಗೋಳಷ್ಟೇ. ಸೊ ಇವಾಗ ಇಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀನಿ. ಅಕ್ಕವರು ಜಾಸ್ತಿ ಹೊತ್ತಿರಲ್ಲ, ಇವಾಗ ಬ್ಯುಸಿ ಪರ್ಸನ್ನು. ಅವರು ಮನೆಗೆ ಹೋಗ್ಬೇಕು. ಮನೇಲಿ ಗಂಡ ಹೆಂಡತಿ ಮಕ್ಕಳೆಲ್ಲ ಕಾಯ್ತಿರ್ತಾರಂತೆ. ಗಂಡ ಮಕ್ಕಳು ಕಾಯ್ತಿರ್ತಾರಂತೆ. ಸೊ ಆಗ ಹೊರಡ್ತಿದ್ದಾಳೆ, ನಾನು ಹೊರಡ್ತಿದ್ದೀನಿ. ಬಾಯ್. ಮನೆಗೆ ಹೋಗಿ ಸಿಗ್ತೀನಿ. ಇವಾಗ ಮನೆಗೆ ಬಂದೆ ಗಾಯ್ಸ್. ಇವಾಗ ಟೈಮ್ ಬಂದು 7:30 ಆಗಿದೆ. ತುಂಬ ಹೊತ್ತೇನು ಇರಲಿಲ್ಲ. ಅವಳಿಗೂ ಮನೇಲಿ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ. ಡ್ಯೂಟಿ ಮುಗಿಸ್ಕೊಂಡು ಹಾಗೆ ನನಗೆ ಸಿಕ್ಕಿದ್ಲು. ಹಾಗಾಗಿ ಸ್ವಲ್ಪ ಹೊತ್ತು ಮೀಟ್ ಮಾಡಿ ಸ್ವಲ್ಪ ಚಾಟ್ಸ್ ತಿಂದ್ಬಿಟ್ಟು ಸ್ವಲ್ಪ ಮಾತಾಡಿಬಿಟ್ಟು ಬಂದೆ. ಈಗ ಅಡುಗೆ ಮಾಡಬೇಕು. ಕಡಲೆಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಕಿಚನಿಗೆ ಬಂದಿದ್ದೀನಿ. ಈಗ ಸಾಂಬಾರು ಮಾಡಬೇಕು. ಕಡಲೆಕಾಳು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ತೋರಿಸ್ತೀನಿ ರೆಸಿಪಿ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡಿ. ಏನೇನು ಬೇಕು ಅಂದ್ಬಿಟ್ಟು ಇಲ್ಲಿ ಒಗ್ಗರಣೆಗೆ, ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ರುಬ್ಬೋದಕ್ಕೆ. ಇದು ಬಂದು ಕಡಲೆಕಾಳು.
ಬೆಳಗ್ಗೆನೇ ನೆನೆಸಿಟ್ಟಿದ್ದೀನಿ. ಇದು ಚೆನ್ನಾಗಿ ನೆಂದಿದೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಜಾರಿಗೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೋಬೇಕು. ಮಸಾಲ ಬಂದು ಚಕ್ಕೆ, ಲವಂಗ ನೋಡಿ, ಇದು ಚಕ್ಕೆ, ಲವಂಗ ಹಾಗೆ ಮೆಣಸು ತೊಗೊಂಡಿದ್ದೀನಿ. ಇದನ್ನು ಕೂಡ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1-2 ಸ್ಪೂನಷ್ಟು ಕಾಯಿ ಹಾಕ್ಕೊತಾ ಇದ್ದೀನಿ. 1-2 ಅಥವಾ 3 ಸ್ಪೂನು. ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆ ಹಾಕಬೇಕು, ಹೇಳೋದೇ ಮರ್ತೋಯ್ತು. ಕಡಲೆ ರೆಸಿಪಿ ಹೇಳ್ಕೊಂಡು ಅಡುಗೆ ಮಾಡೋಕ್ಕೆ ಹೋದರೆ ನಾನು ಹೀಗೆ ಏನಾದರೂ ಮರ್ತೋಗ್ಬಿಡ್ತೀನಿ. ಅದಕ್ಕೆ ಫಸ್ಟೇ ತೆಗೆದಿಟ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಕಡಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಷ್ಟು ಕಡಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಪೌಡರ್ ಆದಮೇಲೆ 1-2-3 ರೌಂಡ್ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಧನಿಯಾ ಪುಡಿ ಹಾಗೆ ಖಾರದ ಪುಡಿ, ಕೆಲವರು ಸಾಂಬಾರು ಪುಡಿ ಆ್ಯಡ್ ಮಾಡ್ತಾರೆ. ಬಟ್ ನಾನು ಧನಿಯಾ ಪುಡಿ, ಖಾರದ ಪುಡಿ ಪ್ರಿಫರ್ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಧನಿಯಾ ಪುಡಿ 1-2 ಸ್ಪೂನಷ್ಟು ತುಂಬ ಸೇರಿಸ್ತೀನಿ. ಧನಿಯಾ ಪುಡಿನ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ 1-2 ಸ್ಪೂನ್ ಹಾಕಿದ್ದೀನಿ. ನೋಡಿಕೊಂಡು ಬೇಕು ಅಂದರೆ ಖಾರ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಖಾರ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ರುಬ್ಕೊಂಡು ಬಂದಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಂಬರ್ಬೇಕು. ನುಣ್ಣಗೆ ರುಬ್ಕೊಂಬಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇನ್ನೊಂದು ಕುಕ್ಕರ್ ಇಟ್ಟಿದ್ದೀನಿ. ಫಸ್ಟು ಅದಕ್ಕೆ ಆಯಿಲ್, ಎಣ್ಣೆ, ಒಗ್ಗರಣೆ ಮಾಡ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಜಾಸ್ತಿ ಎಣ್ಣೆ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಅದು ಅಂದರೆ ಏನು ಸ್ವಲ್ಪ ರೋಸ್ಟ್ ಆದಮೇಲೆ ಎಣ್ಣೆ ಕಾಯ್ದಿಲ್ಲ ಗೈಸ್. ಎಣ್ಣೆ ಕಾಯ್ತು ಮುಂಚೆನೇ ಹಾಕ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕಿತ್ತು. ಸ್ವಲ್ಪ ಬೇಗ ಹಾಕ್ಬಿಟ್ಟೆ. ಪರವಾಗಿಲ್ಲ, ಆಗಲ್ಲ. ಅದು ಸ್ವಲ್ಪ ಇದಾದಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿ ಆ್ಯಡ್ ಮಾಡಬೇಕು. ಇದು ಬಂದು ಸ್ವಲ್ಪ ನಾನ್ ವೆಜ್ ಥರ ಬರುತ್ತೆ ಕಡಲೆಕಾಯಿ ಸಾಂಬಾರು. ನಾನು ಮಸಾಲ ಯೂಸ್ ಮಾಡಿರೋದೆಲ್ಲ ನಾನ್ ವೆಜ್ಗೆ ಹಾಕೋ ಥರ ಮಸಾಲ, ಏನು ಚಕ್ಕೆ, ಲವಂಗ, ಕಡಲೆಕಾಯಿ ಇದೆಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಇದೇನು ಆ್ಯಡ್ ಮಾಡ್ತಿಲ್ಲ. ನೀವು ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡ್ತಿಲ್ಲ. ಈಗ ಎಣ್ಣೆ ಸ್ವಲ್ಪ ಕಾದಿದೆ. ಇದಕ್ಕೆ ಇವಾಗ ಈರುಳ್ಳಿ ಆ್ಯಡ್ ಮಾಡೋಣ. ಕೆಲವರು ಈರುಳ್ಳಿನೂ ಅರಿಶಿನ ರುಬ್ಕೊಂಡು ಮಾಡ್ತಾರೆ. ಬಟ್ ಅದು ಕಡಲೆಕಾಳು ಫ್ರೈ ಮಾಡ್ತೀವಲ್ಲ ಅಂಥ ಟೈಮಲ್ಲಿ ಸೀದ್ ಬಿಡುತ್ತೆ ತಡ. ಸೊ ಹಾಗಾಗಿ ನಾನು ಈ ರೀತಿ ಸಣ್ಣಗಿಂದ ಉದ್ದಕ್ಕೆ ಸಣ್ಣ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಫ್ರೈ ಆಗಿದೆ. ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅರಿಶಿನ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು 1-2-3 ಸೆಕೆಂಡ್ ಫ್ರೈ ಮಾಡಬೇಕು. ಅದು ಅರಿಶಿನದು ಫ್ಲೇವರ್ ಸ್ಮೆಲ್ ಏನಿದೆ ಆ ಸ್ಮೆಲ್ ಹೋಗೋರು ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಆಗಿದೆ. ಈಗ ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಆ ಕಡಲೆಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ತಾಯಿಲ್ಲ, ಚಿಕ್ಕದು ಹಾಕ್ತಾಯಿದ್ದೀನಿ ಅಷ್ಟೇ. ಅದು ಟೇಸ್ಟ್ನೇ ಚೇಂಜ್ ಮಾಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಹಾಗಾಗಿ
ಕೆಲವರು ಆಲೂಗಡ್ಡೆ ತಿನ್ನಲ್ಲ, ವಾಯು ಅಂದ್ಬಿಟ್ಟು ಸಮಥಿಂಗ್ ಗೊತ್ತಿಲ್ಲ, ತಿನ್ನಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ತಿಂತೀನಿ ಅನ್ನೋರು ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಒಂದು 5 ಮಿನಿಟ್ಸ್ ಕ್ಲೀನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಕಡಲೆಕಾಯಿ ಹಸಿ ಸ್ಮೆಲ್ ಹೋಗಬೇಕು. ಹಾಗೆ ಆಲ್ಮೋಸ್ಟ್ ಆಗಿದೆ, ಅಂದರೆ ಹಸಿ ಸ್ಮೆಲ್ ಹೋಗಿದೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ರೆ ನಾನು ಆಯಿಲ್ ಕಮ್ಮಿ ಹಾಕಿದ್ದೀನಲ್ವಾ, ಸೊ ಹಾಗಾಗಿ ತಳಸಿದ್ದು ಬಿಡುತ್ತೆ. ಆ ರೀಸನ್ಗೆ ನಾನು ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ. ಈಗ 1-2 ಸೆಕೆಂಡ್ ಅದು ಹಸಿ ಸ್ಮೆಲ್ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಏನೋ ಆಗಿದೆ ನನಗೆ ಇವತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ 1-2 ಸೆಕೆಂಡ್ ಹುರ್ಕೋಬೇಕು. ಇದಾದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕಡಲೆಕಾಳು ಬೇಯೋದಕ್ಕೆ ಒಂದು 3-4 ಅಥವಾ 5 ವಿಜಿಲ್ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡ್ರೆ ಕ್ಲೀನಾಗಿ ನೀಟಾಗಿ ಬೆಂದಿರುತ್ತೆ. ಮರ್ತ್ಬಿಟ್ಟೆ. ನೆಕ್ಸ್ಟ್ ಲಾಸ್ಟಲ್ಲಿ ಮೆಂತ್ಯ ಸೊಪ್ಪು ಹಾಕಬೇಕು. ಹಸಿದಲ್ಲ, ಹಸಿದಿದ್ದರೆ ಹಾಕ್ಬೋದು, ಬಟ್ ನನ್ನ ಹತ್ರ ಹಸಿದಿಲ್ಲ, ಒಣಗಿರೋದಿದೆ. ನನ್ನ ಫ್ರಿಡ್ಜ್ ನೋಡಿ ಹೇಗಾಗಿದೆ ಅಂದ್ಬಿಟ್ಟು ಕ್ಲೀನ್ ಮಾಡಿಲ್ಲ, ಸ್ವಲ್ಪ ಇದೆ. ಇದನ್ನು ಹಾಕೋಣ, ಲಾಸ್ಟ್ ತೋರಿಸ್ತೀನಿ ಯಾವಾಗ ಅಂದ್ಬಿಟ್ಟು. ಇಲ್ಲಿ ಇಟ್ಕೊಂಡ್ರೆ ನೆನಪಿರುತ್ತೆ, ಫ್ರಿಡ್ಜಲ್ಲಿ ಇಟ್ಟರೆ ಮರ್ತೋಗುತ್ತೆ. ಸಾಂಬಾರು ಆದಮೇಲೆ ನೆನಪಾಗುತ್ತೆ, ಅಯ್ಯೋ ಹಾಕ್ಬೇಕು. ಇದು ನೋಡಿ ಈಗ ಹಾಕಿದ್ಕೇನೆ ಇದು ಆಲ್ರೆಡಿ ಸೀತಾ ಇದೆ. ಈಗ ರುಬ್ಬಿರೋ ಮಸಾಲೆ ಆ್ಯಡ್ ಮಾಡೋಣ. ಏನು ರುಬ್ಬಿಟ್ಕೊಂಡಿದ್ವಲ್ಲ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಅಷ್ಟೇ 1-2 ಸೆಕೆಂಡು ಈ ರುಬ್ಬಿರೋ ಮಸಾಲೆದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಹೀಗೆ ಬಿಡೋಣ, ಹಸಿ ಸ್ಮೆಲ್ ಹೋಗೋವರೆಗೂ. ಅದಾದಮೇಲೆ ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಿದೆ. ಈಗ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದು ಮಸಾಲೆ ಇತ್ತಲ್ಲ, ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಹಾಕಿದ್ದೀನಿ. ಇವಾಗ ಕಸೂರಿ ಮೇಥಿ, ಏನು ಮೆಂತ್ಯ ಸೊಪ್ಪು, ಕಸೂರಿ ಮೇಥಿ ಏನು ಹೇಳ್ತಾರೋ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಸಿದನ್ನೂ ಆ್ಯಡ್ ಮಾಡ್ಕೋಬೋದು, ಹಸಿದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದು ಬಂದು ಒಗ್ಗರಣೆಗೆ ಹಾಕಬೇಕಾಗುತ್ತೆ, ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ನಾನು ಇದೇನು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಹಾಕ್ತಾಯಿದ್ದೀನಿ. ಈ ಸ್ಟೇಜಲ್ಲಿ ಬೇಕಿದ್ರೆ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು. ಏನು ಉಪ್ಪು ಬೇಕಾ ಖಾರ ಬೇಕಾ ಚೆಕ್ ಮಾಡ್ಕೊಂಡು ನೋಡಿ ಮುಚ್ಬೋದು. ನಾನಿದು ವಿಷಲ್ ಕೂಗಿದ ಮೇಲೆ ನೋಡಿಕೊಂಡು ಉಪ್ಪು ಖಾರ ಏನು ಬೇಕೋ ಹಾಕ್ಕೊಂಡು ಇನ್ನೊಂದ್ಸಲಿ ಕುದಿಸ್ಕೊತೀನಿ ಅಷ್ಟೇ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಸಾಂಬಾರನ್ನ. ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಕ್ಲೋಸ್ ಮಾಡಿಬಿಡ್ತಾ ಇದ್ದೀನಿ. ಅದನ್ನು ಒಂದು 5-6 ಅಥವಾ 5 ಕೆಲವೊಂದು ಕಡಲೆಕಾಳು ಬೇಗ ಬೇಯುತ್ತೆ, ಕೆಲವೊಂದು ಕಡಲೆಕಾಳು ಬೇಗ ಬೇಯಲ್ಲ. ಸೊ ಹಾಗಾಗಿ ನಾನು ಒಂದು 6 ಕೂಗಿಸ್ಕೊಂಡ್ಬಿಡ್ತೀನಿ ಕ್ಲೀನಾಗಿ ನೀಟಾಗಿ ಬೇರಲ್ಲಿ ಅಂದ್ಬಿಟ್ಟು. ಇಷ್ಟೇ ನೋಡೋದಲ್ಲ, ಇಷ್ಟು ಈಸಿಯಾಗಿ ಮಾಡ್ಬೋದು ಕಡಲೆಕಾಯಿ ಸಾಂಬಾರು ಅಂದ್ಬಿಟ್ಟು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.